ಹಲೋ, ವೆಲ್ಕಮ್ ಟು ನಮ್ಮ ಚಾನೆಲ್. ಇವತ್ತು ಕಾಯಿ ಮಿಠಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಳ್ಳೋಣ. 2 ಬೌಲು ಕಾಯಿ, 1 ಬೌಲು ಬೆಲ್ಲ, ಏಲಕ್ಕಿ ಮತ್ತು ಗಸಗಸೆ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ತುಪ್ಪ, ಡೆಕೋರೇಷನ್ಗೆ ಅಂತ ಗೋಡಂಬಿ ತಗೊಂಡಿದ್ದೀನಿ. ಈಗ ಮಿಕ್ಸಿಗೆ ಕಾಯಿ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನುಣ್ಣಗಾಗೋಂಗೆ ರುಬ್ಕೊಳ್ಳೋಣ. ನುಣ್ಣಗಾದ್ಮೇಲೆ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಸ್ವಲ್ಪ ಕರಗಿದ್ಮೇಲೆ ಅದಕ್ಕೆ ಕಾಯಿ ತುರಿ ಹಾಕ್ಕೊತೀನಿ. ಕಾಯೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಕಾಯಿ ನಾವು ಯಾವ ಥರ ಕಾಯಿ ಹುರ್ಕೋತೀವಿ ಅದ್ರ ಮೇಲೆ ಕಾಯಿ ಮಿಠಾಯಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹುರ್ಕೊಂಡಷ್ಟು ಕಮ್ಮಗೆ ಚೆನ್ನಾಗಾಗುತ್ತೆ. ಈಗ ಬೆಲ್ಲ ಹಾಕ್ಕೊಳ್ಳೋಣ. ಮೆಷರ್ಮೆಂಟು 2 ಬೌಲ್ಗೆ 1 ಬೌಲ್ ಬೆಲ್ಲ ಅನ್ನೋ ಥರ. 2 ಬೌಲು ಕಾಯಿ ತೊಗೊಂಡ್ರೆ 1 ಬೌಲು ಬೆಲ್ಲ. ನೀರು ಮೆಷರ್ಮೆಂಟು ಅರ್ಧ ಬೌಲು ನೀರು ಹಾಕ್ಕೋಬೇಕು. ಚೆನ್ನಾಗಿ ಬೆಲ್ಲ ಕರಗಿದ್ಮೇಲೆ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಕೈ ಆಡ್ತಾನೆ ಇರಬೇಕು ಕರಗೋವರೆಗೂ. ಅದಾದಮೇಲೆ ಗಸಗಸೆ ಹುರ್ಕೋಬೇಕು. ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು, ಜಾಸ್ತಿ ಹೊತ್ತು ಹುರಿಬೇಡಿ, ಸ್ವಲ್ಪ ಹೊತ್ತು ಹುರಿದ್ರೂ ಸಾಕು. ಹುರಿದಾದ್ಮೇಲೆ ಬೆಲ್ಲ ಚೆನ್ನಾಗಿ ಕುದೀತಾ ಇರುವಾಗ ಸ್ವಲ್ಪ ಆರಿಸಿ ಆಮೇಲೆ ಸೋಸಿಟ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಏನಾದರೂ ಧೂಳಿರುತ್ತೆ ಅಂತ. ಬೆಲ್ಲದಲ್ಲಿ ಸ್ವಲ್ಪ ಇರುತ್ತೆ, ಅದನ್ನು ಸೋಸ್ಕೊಂಡ್ರೆ ಸ್ವಲ್ಪ ಅದೆಲ್ಲ ರಿಮೂವ್ ಆಗುತ್ತೆ. ಆಮೇಲೆ ಒಂದು ಪಾತ್ರೆಗೆ ತುಪ್ಪ ಸವರಿಟ್ಕೊಳ್ಳೋಣ. ಈಗ ಬ್ಯಾಕ್ ಟು ಕುಕ್ಕಿಂಗ್. ಬೆಲ್ಲ ಎಲ್ಲ ಕುದೀತಾ ಇರುವಾಗ ಗಸಗಸೆ ಹಾಕ್ತಾಯಿದ್ದೀನಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡೋಣ. ಯಾವುದೇ ಒಂದು ಏನೇ ಪ್ರಯತ್ನ ಮಾಡುವಾಗಲೂ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿವಾಗ ಊರಿಗೆ ಬಂದಿದ್ದೀನಿ. ನಮ್ಮಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ಕುಕ್ ಮಾಡುವಾಗ. ಫ್ಯಾಮಿಲಿ ಅಂದರೆ ಅನ್ನೇ ಅಷ್ಟು. ಈಗ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ. ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ತುಪ್ಪ ಸವರಿಟ್ಕೊಂಡಿದ್ವಲ್ವ ಅದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಈಕ್ವಲಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ. ಈವನಾಗೆ ಕಟ್ ಮಾಡಿ, ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಮನೇಲೇ ಮಾಡಿದ ಕಾಯಿ ಮಿಠಾಯಿ ರೆಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಕೃಷ್ಣ.